ಹಲೋ ನನ್ನ ಕುಟುಂಬದವರೇ, ಹೇಗಿದ್ದೀರಾ? ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಇವತ್ತಿನ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾಯಿದ್ದೀನಿ. ಈಗ ಹೀಗಿದ್ದರೂ ಚೈತ್ರ ಮಾಸ, ಮಾವಿನಕಾಯಿ ಕಾಲ ಪ್ರಾರಂಭ ಆಯಿತು. ಹುಳಿ ಮಾವಿನಕಾಯಿ ಬರ್ತಾಯಿದೆ. ನಾನು ಯುಗಾದಿ ಹಬ್ಬದ ದಿನವೂ ಇದನ್ನು ಮಾಡಿದ್ದೆ. ಇವತ್ತು ಸಹ ಸುಲಭವಾಗಿ ರುಚಿಕರವಾಗಿ ಹುಳಿ ಮಾವಿನಕಾಯಿ ಚಿತ್ರಾನ್ನ ಮಾಡಿದ್ದೀನಿ. ಮಾಡೋ ವಿಧಾನ ಸಂಪೂರ್ಣವಾಗಿ ತೋರಿಸಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಬಟನ್ನ ಪ್ರೆಸ್ ಮಾಡಿ. ನಾನು ಹಾಕೋ ವಿಡಿಯೋ ನೋಟಿಫಿಕೇಷನ್ ಮೊದಲೇ ನಿಮಗೆ ತಲುಪುತ್ತೆ. ನಿಮ್ಮ ಸಪೋರ್ಟ್ ಕೂಡ ನನಗೆ ಸಿಗುತ್ತೆ ಅಂತ ಇವತ್ತಿನ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾಯಿದ್ದೀನಿ. ಬನ್ನಿ ನೋಡೋಣ. ಸ್ನೇಹಿತರೆ ನೋಡಿ, ಇಲ್ಲಿ 2 ಹುಳಿ ಮಾವಿನಕಾಯಿ ತೊಗೊಂಡಿದ್ದೀನಿ. ಗಿಡಿ ಮೂತಿದ್ದು, ಇದು ತುಂಬ ಹುಳಿ ಇದೆ, ಆದ್ದರಿಂದ 2 ತೊಗೊಂಡಿದ್ದೀನಿ. ನಾನು 2 ಪಾವ್ ಅಕ್ಕಿ ಅನ್ನಕ್ಕೆ ನಮಗೆ ಸ್ವಲ್ಪ ಹುಳಿ ಹೆಚ್ಚಾಗಿರಬೇಕು. ನಿಮಗೆ ಕಡಿಮೆ ಬೇಕು ಅಂದರೆ 1 ಹಾಕ್ಕೊಳ್ಳಿ. ಹಾಗೆ ಅಡಿಗೆ ಅರಿಶಿನ ಸ್ವಲ್ಪ ತೊಗೊಂಡಿದ್ದೀನಿ. ಇನ್ನು ಖಾರಕ್ಕೆ ಅನುಗುಣವಾಗಿ ಬ್ಯಾಡಗಿ ಮತ್ತು ಗುಂಟೂರು ಎರಡನ್ನೂ ಮಿಕ್ಸ್ ಮಾಡಿ ತೊಗೊಂಡಿದ್ದೀನಿ. ನಿಮ್ಮ ಮನೆಯ ಖಾರಕ್ಕೆ ಅನುಗುಣವಾಗಿ ತೊಗೊಳ್ಳಿ. 1 ದೊಡ್ಡ ಹೋಳು ತೆಂಗಿನಕಾಯನ್ನು ತುರ್ಕೊಂಡಿದ್ದೀನಿ. ಮತ್ತು ಇಲ್ಲಿ ಬೆಲ್ಲ ಮಸ್ಟ್ ಆ್ಯಂಡ್ ಶುಡ್ ಹಾಕಲೇಬೇಕು. ನಾನು ಸ್ವಲ್ಪ ಸಿಹಿ ಹೆಚ್ಚಾಗಿ ಹಾಕ್ಕೊಂಡಿದ್ದೀನಿ. 2 ಸ್ಪೂನ್ ಬಿಳಿ ಎಳ್ಳು, 1 ಸ್ಪೂನು ಕೊತ್ತಂಬರಿ ಬೀಜ, 1 ಸ್ಪೂನ್ ಜೀರಿಗೆ, ಅರ್ಧ ಸ್ಪೂನ್ ಸಾಸಿವೆ, ಇದಿಷ್ಟೇ ತೊಗೊಂಡಿರೋದು. ಈಗ ಇದಿಷ್ಟನ್ನು ನಾವು ರುಬ್ಕೊಂಬಂದ್ಬಿಡೋಣ. ಅಡಿಗೆ ಅರಿಶಿನ, ರುಚಿಗೆ ತಕ್ಕಷ್ಟು ಉಪ್ಪು, ಇದಿಷ್ಟನ್ನು ಹಾಕಿ ನಾವು ರುಬ್ಕೊಂಬಂದ್ಬಿಡೋಣ. ಮೊದಲಿಗೆ 2 ಮಾವಿನಕಾಯನ್ನು ತೊಳೆದು ನಾನು ಹೆಚ್ಕೊಂಬರ್ತೀನಿ. ಸ್ನೇಹಿತರೆ, ಚೆನ್ನಾಗಿ ತೊಳೆದು ನಾನು ಸಿಪ್ಪೆ ಸಮೇತನೇ ಈ ರೀತಿ ಹೆಚ್ಕೊಂಡಿದ್ದೀನಿ. ನೀವು ಸಿಪ್ಪೆ ತೆಗಿಯೋಕ್ಕೆ ಹೋಗಬೇಡಿ, ಸಿಪ್ಪೆ ಸಮೇತನೇ ತೊಗೊಳ್ಳಿ. ಈಗ ಇಲ್ಲಿ ತುಂಬ ಹುಳಿ ಇದೆ, ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಈಗ ಇದನ್ನೆಲ್ಲ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಸ್ವಲ್ಪ ನೀರು ಹಾಕಿ ತರಿಯಾಗಿ ರುಬ್ಕೊಂಬರ್ತೀನಿ. ಸ್ನೇಹಿತರೆ ನೋಡಿ, ಈ ಹದದಲ್ಲಿ ರುಬ್ಕೊಂಬಂದಿದ್ದೀನಿ. ಈಗ ಇದನ್ನು ಏನು ಮಾಡೋದು ಅನ್ನೋದನ್ನು ಮುಂದೆ ನಾನು ತೋರಿಸ್ತಾ ಹೋಗ್ತೀನಿ. ಇಲ್ಲಿ ಹುಳಿ ಉಪ್ಪು ಎಲ್ಲ ಕರೆಕ್ಟಾಗಿದೆ. ಕೆಲವು ಸರಿ ಗೊಜ್ಜು ಕುದ್ದ ಮೇಲೆ ಉಪ್ಪು ಕಡಿಮೆ ಆಗುತ್ತೆ, ಆವಾಗ ನೋಡಿಕೊಂಡು ಹಾಕ್ಕೊಳ್ಳೋಣ. ಈಗ ಬನ್ನಿ, ಈಗ ಮುಂದೆ ಮಾಡೋ ವಿಧಾನ ತೋರಿಸ್ತೀನಿ. ಸ್ನೇಹಿತರೆ, ಇಲ್ಲಿ ಒಗ್ಗರಣೆಗೆ ಕ್ರಿಯಾ ಫುಡ್ಸ್ ಅವರ ಕಡಲೆಕಾಯಿ ಎಣ್ಣೆ ತೊಗೊಂಡಿದ್ದೀನಿ. ಕಡಲೆಕಾಯಿ ಎಣ್ಣೆ ಮಸ್ಟ್ ಆ್ಯಂಡ್ ಶುಡ್ ಬಳಸಿ, ರಿಫೈನ್ಡ್ ಆಯಿಲ್ ಬಳಸಬೇಡಿ, ತುಂಬ ಚೆನ್ನಾಗಿರುತ್ತೆ. ಪುಡಿ ಹಿಂಗು 2 ಸ್ಪೂನು ಬಿಳಿ ಎಳ್ಳು, ಅಲ್ಲಿ 2 ಸ್ಪೂನು ರುಬ್ಬಕ್ಕೂ ಹಾಕ್ಕೊಂಡಿದ್ದೆ, ಇಲ್ಲಿ ಒಗ್ಗರಣೆಗೂ ತೊಗೊಂಡಿದ್ದೀನಿ. ಯಾಕೆಂದರೆ ಕ್ಯಾಲ್ಶಿಯಂ ಅಧಿಕವಾಗಿರುತ್ತೆ. ಈ ಎಳ್ಳಿನ ಜ್ಯೂಸ್ ಮಾಡ್ಕೊಂಡು ಕುಡಿಯೋದಕ್ಕಿಂತ ಈ ರೀತಿ ಚಿತ್ರಾನ್ನಗಳಿಗೆ ನಾವು ಬಳಸೋದ್ರಿಂದ ಕ್ಯಾಲ್ಶಿಯಂ ಸಿಗುತ್ತೆ. 3 ಸ್ಪೂನು ಕಡಲೆಕಾಯಿ ಬೀಜ ಮತ್ತು ಕಡಲೆಬೇಳೆ, ಉದ್ದಿನಬೇಳೆ, ಜೀರಿಗೆ, ಸಾಸಿವೆ, ಕರಿಬೇವಿನ ಸೊಪ್ಪು ಹೆಚ್ಚಾಗಿರಲಿ, ಕೊತ್ತಂಬರಿ ಸೊಪ್ಪು ಸ್ವಲ್ಪ, ಇದಿಷ್ಟು ಒಗ್ಗರಣೆಗೆ ತೊಗೊಂಡಿರೋದು. ಈಗ ಬನ್ನಿ ಒಗ್ಗರಣೆಯನ್ನು ಮಾಡ್ಕೊಳ್ಳೋಣ. ನಿಮಗೆ ಬೇಕಿದ್ದರೆ ಒಣಮೆಣಸಿನ್ಕಾಯನ್ನು ಸಹ ಇಲ್ಲಿ ಈ ಹಂತದಲ್ಲಿ ನೀವು ಬಳಸ್ಬೋದು, ನಾನು ಬಳಸ್ತಾ ಇಲ್ಲ. ಸ್ನೇಹಿತರೆ ನೋಡಿ, ದಪ್ಪ ತಳದ ಬಾಣಲೆಯನ್ನು ಇಟ್ಕೊಂಡಿದ್ದೀನಿ. ಅದಕ್ಕೆ ಒಂದು 5 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ, ಕಡಲೆಕಾಯಿ ಎಣ್ಣೆ. ಅದು ಬಿಸಿ ಆಗಲಿ. ಎಣ್ಣೆ ಬಿಸಿಯಾಗಿ ಬಂದಿದೆ. ಸಾಸಿವೆ ಜೀರಿಗೆ ಹಾಕ್ತಾಯಿದ್ದೀನಿ. ಅದು ಚಿಟಪಟ ಅಂತ ಸಿಡಿತಾ ಇದೆ. ಆ ಸಿಡಿದ ನಂತರ ಕಡಲೆಕಾಯಿ ಬೀಜವನ್ನು ಹಾಕ್ಕೊಂಡು ಬಾಡಿಸ್ಕೊಳ್ಳೋಣ. ನೋಡಿ, ಎಲ್ಲ ಅರ್ಧದಷ್ಟು ಬಾಡಿ ಬಂದಿದೆ. ಈಗ ಕಡಲೆಬೇಳೆ, ಉದ್ದಿನಬೇಳೆ ಜೊತೆಗೆ ಎಳ್ಳು ಸಹ ಹಾಕ್ಕೊತಿದ್ದೀನಿ. ಈ ಹಂತದಲ್ಲೇ ಒಣಮೆಣಸಿನ್ಕಾಯಿ ಸಹ ಹಾಕ್ಕೊಳ್ಳಿ. ನಾನು ಒಣಮೆಣಸಿನ್ಕಾಯಿ ಬಳಸಿಲ್ಲ. ಈಗ ನಾನು ಕರಿಬೇವು ಹಾಕ್ಕೊತಾ ಇದ್ದೀನಿ, ಎಲ್ಲ ಬಾಡಿ ಬರಲಿ. ನೋಡಿ ಸ್ನೇಹಿತರೆ, ಸಂಪೂರ್ಣ ಎಲ್ಲ ಬಾಡಿ ಬಂದಿದೆ. ಈಗ ಸ್ಟವ್ನ ಲೋ ಫ್ಲೇಮ್ಗೆ ಇಟ್ಕೊಂಡು ನಾವು ರುಬ್ಬಿಟ್ಕೊಂಡಿರ್ತಕ್ಕಂಥ ಗೊಜ್ಜನ್ನು ಇದಕ್ಕೆ ಹಾಕ್ಕೊಳ್ಳೋಣ. ಸ್ನೇಹಿತರೆ, ನಾವು ರುಬ್ಬಿಟ್ಕೊಂಡಿರ್ತಕ್ಕಂಥ ಮಸಾಲೆ ಗೊಜ್ಜನ್ನು ಇದಕ್ಕೆ ಹಾಕ್ಕೊಳ್ಳೋಣ. ಇಲ್ಲಿ ಬೆಳ್ಳುಳ್ಳಿ, ಈರುಳ್ಳಿ, ಶುಂಠಿ ಯಾವುದನ್ನು ಬಳಸೋ ಹಾಗಿಲ್ಲ. ಅದೆಲ್ಲ ಬೆಳೆಸಿದ್ರೆ ರುಚಿ ಕೆಟ್ಟು ಹೋಗ್ಬಿಡುತ್ತೆ. ಇದು ಒಂದು ಸಾತ್ವಿಕವಾದ ಅನ್ನ. ಸ್ನೇಹಿತರೆ, ಲೋವಿಂದ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಅಡಿ ಹತ್ತದೇ ಇದ್ದಂಗೆ ಬಾಡಿಸ್ಕೊಳ್ಳಿ. ಸ್ವಲ್ಪ ಎಣ್ಣೆ ಬಿಟ್ಟರೆ ಸಾಕು, ಅಷ್ಟು ತನಕ ನಾವು ಬಾಡಿಸ್ಕೋಬೇಕು. ಸ್ನೇಹಿತರೆ, ಈ ಗೊಜ್ಜೆಲ್ಲ ಸಂಪೂರ್ಣವಾಗಿ ನಾನು ಇವತ್ತೇ ಉಪಯೋಗಿಸ್ತಾ ಇರೋದ್ರಿಂದ ಸ್ವಲ್ಪ ಎಣ್ಣೆ ಬಿಡೋ ತನಕ ಬಾಡಿಸ್ಕೊಂಡಿದ್ದೀನಿ. ಈಗ ಇಂಗಿನ ಪುಡಿಯನ್ನು ಉದುರಿಸ್ತಾ ಇದ್ದೀನಿ. ನೀವು ಹೆಚ್ಚಿಗೆ ದಿನ ಇಟ್ಕೋಬೇಕು, 3-4 ದಿನ ಅಂದರೆ ಇನ್ನೊಂದು ಸ್ವಲ್ಪ ಎಣ್ಣೆ ಬಿಡೋ ತನಕ ಬಾಡಿಸ್ಕೊಂಡು ನೀವು ಹೊರಗಡೆನೇ ಇಟ್ಕೋಬೋದು. ಫ್ರಿಡ್ಜಲ್ಲಿ ಇಟ್ಕೊಂಡ್ರೆ 1 ವಾರಗಳ ತನಕ ಬರುತ್ತೆ. ನಾನು ಇವತ್ತಿಗೆ ಎಲ್ಲ ಸಂಪೂರ್ಣ ಉಪಯೋಗಿಸ್ತಾ ಇರೋದ್ರಿಂದ ಸುಮಾರು ಒಂದು 6-7 ನಿಮಿಷದಷ್ಟು ನಾನು ಬಾಡಿಸ್ಕೊಂಡಿದ್ದೀನಿ. ನೋಡಿ, ಎಣ್ಣೆ ಬಿಟ್ಟಿರೋದೆಲ್ಲ ಕಾಣ್ತಾ ಇದೆ. ಇಷ್ಟ ಆದರೆ ಸಾಕು. ಈಗ ಇಂಗಿನ ಪುಡಿ ಹಾಕಿ ಮಿಕ್ಸ್ ಮಾಡಿಕೊಂಡು ಈ ಸ್ಟೌವಿಂದ ಈ ಬಾಣಲೆನ ಕೆಳಗಡೆ ಇಳಿಸ್ಕೊತೀನಿ. ನಾನು ಮಾಡ್ಕೊಂಡಿರ್ತಕ್ಕಂಥ ಸೋನಾ ಮಸೂರಿ 2 ಪಾವ್ ಅಕ್ಕಿಯನ್ನು ನಾನು ಹಾಕ್ಕೊಂಡಿದ್ದೀನಿ. ತಣ್ಣಗಾಗಿದೆ. ಇದಕ್ಕೆ 1 ಸ್ಪೂನಷ್ಟು ಸಕ್ಕರೆನ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಉಪ್ಪು ಕಡಿಮೆ ಇತ್ತು ಕುದ್ದ ನಂತರ ಗೊಜ್ಜು, ಅದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡಿದ್ದೀನಿ. 2 ಸ್ಪೂನಷ್ಟು ಕಡಲೆಕಾಯಿ ಎಣ್ಣೆಯನ್ನು ಹಾಕ್ಕೊಂಡಿದ್ದೀನಿ. ಇಲ್ಲಿ ನೀವು ತುಪ್ಪ ಬಳಸೋ ಹಾಗಿಲ್ಲ, ರುಚಿ ಕೆಟ್ಟೋಗ್ಬಿಡುತ್ತೆ. 2 ಸ್ಪೂನಷ್ಟು ಕಡಲೆಕಾಯಿ ಎಣ್ಣೆಯನ್ನು ಹಾಕಿ ಆ ಗೊಜ್ಜನ್ನು ಈಗ ನಾನು ಕೆಳಗಡೆ ಇಳಿಸ್ಕೊಂಡಿದ್ದೀನಲ್ಲ, ಈ ಗೊಜ್ಜನ್ನು ಇದಕ್ಕೆ ಹಾಕ್ಕೊಂಡು ಸಂಪೂರ್ಣ ಕಾಲಿಸ್ಕೊಂಡು ನಂತರ ನಿಮಗೆ ತೋರಿಸ್ತೀನಿ.
ಸ್ನೇಹಿತರೆ, ರುಚಿಕರವಾಗಿ ಹಾಗೂ ಸುಲಭವಾಗಿ ಮಾಡಬಹುದಾದ ಈ ಮಾವಿನಕಾಯಿ ಕಾಲದ ಹುಳಿ ಮಾವಿನಕಾಯಿ ಚಿತ್ರಾನ್ನ ರೆಡಿ ಆಯಿತು. ಇಲ್ಲಿ ಕೊತ್ತಂಬರಿ ಸೊಪ್ಪು ಅವಶ್ಯಕತೆ ಇಲ್ಲ, ಆದರೂ ಮೇಲ್ಗಡೆ ಡೆಕೋರೇಷನ್ಗೆ ಸ್ವಲ್ಪ ಹಾಕ್ಕೊಂಡಿದ್ದೀನಿ. ತುಂಬ ಚೆನ್ನಾಗಿರುತ್ತೆ. ತಿಂದು ಹೇಗಿತ್ತು ಅಂತ ನೀವು ಕಮೆಂಟ್ನಲ್ಲಿ ನನಗೆ ಮರೆಯದೆ ತಿಳಿಸಿ. ಯಾಕಂದರೆ ಈಗೆಲ್ಲ ಬೇಸಿಗೆ ರಜಾ, ನೆಂಟರಿಷ್ಟರು ಫ್ರೆಂಡ್ಸು ಎಲ್ಲ ಬರ್ತಾಯಿರ್ತಾರೆ. ಮಾವಿನಕಾಯಿ ಹೇರಳವಾಗಿ ಬರ್ತಾಯಿದೆ. ಈ ರೀತಿ ಮಾಡಿ ತಿಂದು ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನ ಕಮೆಂಟ್ನಲ್ಲಿ ತಿಳಿಸಿ. ಹೇಗಿತ್ತು ಅಂತ ಮರಿಬೇಡಿ. ನಾಳೆ ಮತ್ತೊಂದು ಇಂಟರೆಸ್ಟಿಂಗ್ ವಿಡಿಯೋ ಒಂದಿಗೆ ಬರ್ತೀನಿ. ಎಲ್ಲರಿಗೂ ನಮಸ್ಕಾರಗಳು. ಜೈ ಗಣೇಶ.